ಹೊಸ ವರ್ಷ ಇವಾಗಷ್ಟೇ ಮುಗೀತು ಅನ್ನೋ ಅಷ್ಟರಲ್ಲಿ ಸಂಕ್ರಾಂತಿ ಹಬ್ಬನೂ ಸ್ಟಾರ್ಟ್ ಆಗೋಯಿತು. ಹಬ್ಬದ ವಾತಾವರಣ ಇನ್ನು ಬೆಳಗ್ಗೆನೇ ಬೇಗ ಎದ್ದೇಳೋದು, ಸ್ನಾನ ಮಾಡಿ ದೇವ್ರ ಪೂಜೆ ಬೆಳಗ್ಗೆನೇ ಮಾಡೋದು. ಹಾಗೆಯೇ ಈ ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷವಾದ ಅಡುಗೆಗಳಿರುತ್ತೆ. ಹಾಗೆ ಈ ಹಬ್ಬದಲ್ಲಿ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಹಾಗೆ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಇದನ್ನೆಲ್ಲ ಬೇಯಿಸೋದು ಆ ಥರ ಇರುತ್ತೆ. ನಾನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡಿದೆ. ನಾನು ವಿಶೇಷವಾಗಿ ಕುಸಲಕ್ಕಿದು ಪೊಂಗಲ್ ಮಾಡಿದ್ದೆ. ಅದ್ರ ಜೊತೆಗೇ ಎಳ್ಳು ಬೆಲ್ಲ ಮತ್ತು ಸ್ವೀಟ್ ಪೊಂಗಲ್ ಇಟ್ಬಿಟ್ಟು ದೇವ್ರ ಹತ್ರ ಪೂಜೆ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಪ್ಪ ಅಂತ ಕೇಳಿಕೊಂಡು ಇನ್ನು ಗೋಮಾತೆ ಪೂಜೆ ಮಾಡ್ಕೊಬರೋಣ ಅಂತ. ಇವಾಗ ಸುಗ್ಗಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಹಸುಗಳನ್ನ ಪೂಜೆ ಮಾಡ್ತಾರೆ. ಹಂಗಾಗಿ ನಾನು ಪ್ಲೇಟಿಗೆಲ್ಲನೂ ಇಟ್ಕೊಂಡು ಮನೇಲಿ ಏನು ಮಾಡಿರ್ತೀವಿ ಎಲ್ಲನೂ ಇಟ್ಕೊಂಡು ಅಕ್ಕಿ ಬೆಲ್ಲ ಎಲ್ಲ ತಗೊಂಡೋಗಿ ಹಸುಗೆ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಮನೆಗೆ ಬಂದುಬಿಟ್ಟು ಇನ್ನು ನಮ್ಮ ಮನೆಯಲ್ಲಿ ದೊಡ್ಡವರಂತ ಇರೋದು ನವೀನು, ಅವರಿಗೆ ನಮಸ್ಕಾರ ಮಾಡಿಕೊಂಡು ಎಳ್ಳು ಬೆಲ್ಲ ಈಸ್ಕೊಂಡ್ವಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಪ್ಪ ಮಗಳೂ ಸೇರಿಕೊಂಡು ಎಲ್ರಿಗೂ ಎಳ್ಳು ಪ್ಯಾಕ್ ಮಾಡ್ತಾ ಕೂತ್ಕೊಂಡ್ರು. ಇನ್ನು ನನ್ನ ಮಗಳಿಗೆ ಸಂಜೆ ಆಗಿತ್ತಲ್ವ, ಚಿಕ್ಕ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಫಲ ಎರಿಯೋದು ಅಂತ ಮಾಡ್ತಾರೆ. ಯಾವುದೇ ದೃಷ್ಟಿನೂ ಮಕ್ಕಳಿಗೆ ಬೀಳಬಾರ್ದು, ಒಳ್ಳೆ ಏಳಿಗೆ ಆಗಲಿ ಅಂತ. ಹಂಗಾಗಿ ನಾನು ಮಾಡಿದೆ. ಇನ್ನು ನನ್ನ ಮಗಳ ಕೈಲಿ ಎಲ್ಲರೂ ಮನೆಗೂ ಎಳ್ಳು ಬೀರ್ಸೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಎಲ್ಲರಿಗೂ ಎಳ್ಳು ಬೀರ್ಬಿಟ್ಟು ಅಂತೂ ಸಂಕ್ರಾಂತಿ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ.